ಮಾಣಿಕ್ಯದಾರದಲ್ಲಿ ನಾಪತ್ತೆಯಾಗಿದ್ದಂತಹ ಬಾಲಕಿ ಶವವಾಗಿ ಪತ್ತೆ ಆಗಿದ್ದಾಳೆ. ಕಳೆದ 3 ದಿನಗಳಿಗೂ ಹೆಚ್ಚು ಸಮಯದಿಂದ ಶೋಧ ಕಾರ್ಯ ಆಗ್ತಾ ಇತ್ತು. ಬಟ್ ಈಗ ಆಕೆಯ ಶವ ಪತ್ತೆಯಾಗಿದೆ. ದುರಂತ ಅಂತ್ಯವನ್ನ ಬಾಲಕಿ ಕಂಡಿದ್ದಾಳೆ. 3 ದಿನದ ಬಳಿಕ ಶ್ರೀನಂದ 14 ವರ್ಷದ ಬಾಲಕಿಯ ಶವ ಪತ್ತೆಯಾಗಿದೆ. ಅದು ಕೂಡ ದೊಡ್ಡ ಪ್ರಪಾತ, ಮಾಣಿಕ್ಯದಾರದ ಪ್ರಪಾತ. ಅದು ಸುಮಾರು 1500 ಅಡಿ ಆಳದಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ. ಅರಿಶಿನಗುಪ್ಪೆಯಿಂದ 5 ಕಿಲೋಮೀಟರ್ ದೂರದಲ್ಲಿ ಮೃತದೇಹ ಸಿಕ್ಕಿರೋದ್ರ ಮಾಹಿತಿ ಸಿಗ್ತಿದೆ. ನೋಡಿ, ಪ್ರಪಾತಕ್ಕೆ ಈಕೆನೆ ಬಿದ್ದಿದ್ದ ಉದ್ದೇಶಪೂರ್ವಕವಾಗಿ ಅಥವಾ ಯಾರಾದರೂ ತಳ್ಳಿದ್ದ, ಇದ್ರ ಬಗ್ಗೆ ಒಂದು ಅನುಮಾನ ಅಂತೂ ಇದ್ದೇ ಇದೆ ಸಹಜವಾಗಿ. ಯಾಕಂದರೆ ಫ್ಯಾಮಿಲಿ ಜೊತೆಗೆ ಆಕೆ ಟ್ರಿಪ್ಪಿಗೆ ಹೋಗಿತ್ತು. ಮತ್ತು ಅಲ್ಲಿ ವಿಪರೀತ ಗ್ರಿಲ್ಗಳನ್ನು ಹಾಕಿದ್ದಾರೆ. ವ್ಯೂ ಪಾಯಿಂಟ್ಗಳ ಹತ್ರ ಎಲ್ಲ ವಿಪರೀತ ಗ್ರಿಲ್ಗಳನ್ನು ಹಾಕಿರ್ತಾರೆ. ಅದನ್ನು ಮೀರಿ ಕೂಡ ಈಕೆ ಹಿಂಗೆ ಬೀಳಬಹುದಾ ಅನ್ನುವಂತಹ ಅನುಮಾನ ಸಹಜವಾಗಿ ಬರುತ್ತೆ ಈ ಪ್ರಕರಣವನ್ನು ನೋಡ್ತಾ ಇದ್ದಾಗ. ಬಟ್ ತುಂಬ ಕೇರ್ಫುಲ್ಲಾಗಿ ನಾವು ಇಂಥ ಪ್ರಕರಣದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಡಬೇಕಾಗತ್ತೆ. ದುರಂತ ಅಂತ್ಯವನ್ನು ಬಾಲಕಿ ಕಂಡಿರೋದ್ರ ಮಾಹಿತಿ ಸಿಗ್ತಾ ಇದೆ. ಮತ್ತು 1500 ಅಡಿ ಪ್ರಪಾತ ಅಂದರೆ ಆ ಬಾಡಿ ಬಿದ್ದ ಫೋರ್ಸ್ಗೆ ನಜ್ಜುಗುಜ್ಜಾಗಿರುತ್ತೆ. 3 ದಿನ ಕಳೆದು ಹೋಗಿದೆ, ಬೇರೆ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಬಾಡಿ ಡಿಕಂಪೋಸ್ ಆಗಿರುತ್ತೆ. ಹೀಗಾಗಿ ಪೋಸ್ಟ್ಮಾರ್ಟಮ್ ತುಂಬ ಕ್ರೂಷಿಯಲ್. ಕಾರಣ ಏನಿದ್ದಿರಬಹುದು, ಆಕೆಯ ಸಾವು ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯ ಮುಖಾಂತರವೇ ಸತ್ಯವನ್ನು ತರಬೇಕಾಗಿದೆ. ಬಾಡಿ ಸಿಕ್ಕಿರುವಂತಹ ಜಾಗ ತೀರಾ ಸ್ಟೀಪ್ ಇದೆ, ಪ್ರಪಾತ ಅಂತ ಅದಕ್ಕೆ ನಾವು ಹೇಳ್ತಾ ಇದ್ದಿದ್ದು. 1500 ಅಡಿ ಪ್ರಪಾತ ಅಂತೆ ಅದು. ಸೊ ಅಲ್ಲಿ ಆಕೆಯ ಬಾಡಿ ಸಿಕ್ಕಿದೆ. 3 ದಿನಗಳ ಶೋಧ ಕಾರ್ಯದ ಬಳಿಕ ಶ್ರೀನಂದ ದುರಂತ ಅಂತ್ಯವನ್ನು ಕಂಡಿರೋದು ತಿಳಿದು ಬರ್ತಾ ಇದೆ. ಇನ್ನು ಆ ಶವವನ್ನು ಮೇಲಕ್ಕೆತ್ಕೊಂಡು ಬಂದು ನಂತರ ಅದನ್ನು PM ರಿಪೋರ್ಟ್ ಮಾಡಬೇಕಾಗತ್ತೆ. ಆ ಮೂಲಕ ಕಾಲು ಜಾರಿ ಬಿದ್ದಿದ್ದ ಅದು ಅಥವಾ ಆತ್ಮಹತ್ಯೆನ ಗೊತ್ತಾಗಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಈಕೆ ಮಿಸ್ಸಿಂಗ್ ಆದ ಜಾಗದಿಂದ ಎಷ್ಟು ದೂರದಲ್ಲಿ ಈ ಶವ ಪತ್ತೆ ಆಗಿದೆ, ಏನೇನು ಮಾಹಿತಿ ಇದೆ? ಪೊಲೀಸರು ಏನಾದರೂ ಅನುಮಾನವನ್ನು ವ್ಯಕ್ತಪಡಿಸಿದ್ರಾ ಬಾಡಿ ಬಿದ್ದ ಸ್ಟೈಲನ್ನು ನೋಡಿ? ಮಮತಾ, ಅಂತಂದ್ರೆ ಈಗ ಕಳೆದ 3 ದಿನಗಳಿಂದಲೂ ಕೂಡ 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಆಕೆಯನ್ನು ಹುಡುಕ್ತಾ ಇದ್ದಂಥದ್ದು. ಆದ್ರೆ ಈಗ ಆಕೆಯ ಬಾಡಿ ಪತ್ತೆ ಆಗಿರುವಂತದ್ದು ಅಂತ ಏನು, ಆಕೆ ನಾಪತ್ತೆ ಆದಂತಹ ಸ್ಥಳದಿಂದ ಸುಮಾರು 1500 ಅಡಿ ಕೆಳಭಾಗದಲ್ಲಿ ಮೃತದೇಹ ಪತ್ತೆ ಆಗಿರುವಂತದ್ದು. ಇವತ್ತು ಏನು ಜಿಲ್ಲಾಡಳಿತ ಅಂದ್ರೆ ಅರಣ್ಯ ಇಲಾಖೆ ಪೊಲೀಸರು ಎಲ್ಲರೂ ಕೂಡ 5-6 ತಂಡಗಳ ಮಾಡ್ಕೊಂಡು ಏನು ಗುಡ್ಡದಿಂದ ಕೆಳಗಡೆ ಇಳಿಯುವಂತ ಒಂದು ಮಾರ್ಗ, ಮತ್ತೆ ಕೆಳಭಾಗದಿಂದ ಗುಡ್ಡದ ಮೇಲ್ಭಾಗಕ್ಕೆ ಹತ್ತುವಂತ ಕಾಡಿನ ಮಾರ್ಗ, ಈ ಒಂದು ಮಾರ್ಗದಲ್ಲಿ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದ್ದಂಥದ್ದು. ಆಗ ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ಇರುವಂತಹ ಅರಿಶಿನಗುಪ್ಪೆ ಅನ್ನೋ ಒಂದು ಗ್ರಾಮದಿಂದ 5 ಕಿಲೋಮೀಟರ್ ದೂರದಲ್ಲಿ ಆಕೆ ಮೃತದೇಹ ಪತ್ತೆ ಆಗಿರುವಂತದ್ದು. ಅಂತಂದ್ರೆ ಸುಮಾರು ಏನ್ ಆಕೆ ಬಿದ್ದಂತ ಸ್ಥಳಕ್ಕೂ ಯಾಕೆ ಈಗ ಮೃತದೇಹ ಸಿಕ್ಕಿರುವಂತ ಸ್ಥಳಕ್ಕೂ ಸುಮಾರು 1500 ಅಡಿ ಅಥವಾ 2-2.5 ಕಿಲೋಮೀಟರ್ ಕೆಳಭಾಗಕ್ಕೆ ಬಾಡಿ ಬಂದಿರುವಂತದ್ದು. ಈಗ ಪೊಲೀಸರಿಗೆ ಪ್ರಾಥಮಿಕವಾಗಿ ಪೊಲೀಸರು ಮೃತದೇಹನ ನೋಡಿದ ತಕ್ಷಣ ಇದು ಆತ್ಮಹತ್ಯೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಅದೇ ಈಗಾಗಲೇ ಬಾಡಿ ಪತ್ತೆ ಆಗಿರೋದ್ರಿಂದ ಸುಮಾರು ಮತ್ತೆ 1500 ಅಡಿ ಎತ್ತರಕ್ಕೆ ಬಾಡಿನ ಹೊತ್ಕೊಂಡು ಬರ್ಬೇಕಾಗಿರುವಂತಹ ಪರಿಸ್ಥಿತಿ, ಅಷ್ಟು ಕಡಿದಾದ ಪ್ರದೇಶ ಅದಾಗಿರುವಂತದ್ದು. ಹಾಗಾಗಿ ಈಗ ಮೃತದೇಹ ಪತ್ತೆ ಆಗಿರೋದ್ರಿಂದ ಪೊಲೀಸರು ಕೂಡ ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಮೃತದೇಹನ ಮೇಲ್ಭಾಗಕ್ಕೆ ತರುವಂತ ಪ್ರಯತ್ನ ಮಾಡ್ತಿರುವಂತದ್ದು. ಅದನ್ನ ಮೃತದೇಹನ ಆಸ್ಪತ್ರೆಗೆ ತಂದು ಮರಣೋತ್ತರ ಪರೀಕ್ಷೆ ಬಳಿಕ ಅದು ಆತ್ಮಹತ್ಯೆಯೋ ಇಲ್ಲಾಂದ್ರೆ ಆಕೆ ಬೇರೆ ಇನ್ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ಲು, ಅವಳೇ ಬಿತ್ತಯ್ಯ ಪ್ರತಿಯೊಂದು ಕೂಡ ತದನಂತರ ಗೊತ್ತಾಗುವಂಥದ್ದು. ಆದ್ರೆ ಈಗ ಆಕೆ ನಾಪತ್ತೆಯಾದ ಸ್ಥಳದಿಂದ 1500 ಅಡಿ ಆಳದಲ್ಲಿ ಆಕೆ ಮೃತದೇಹ ಪತ್ತೆ ಆಗಿರುವಂತದ್ದು. ಮಮತಾ, ನಾರಾಯಣಗೌಡ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ. ಬಾಲಕಿ ಶ್ರೀನಂದ ಸಾವು ಈಗ ಇನ್ನೂ ಕೂಡ ಅನುಮಾನದ ಹುತ್ತವಾಗೇ ಇದೆ.